ಶ್ರೀ ಮಾರುತೇಶ್ವರ ಜಾತ್ರಾ ಮಹೋತ್ಸವ ಮಾದರಿ ಗ್ರಾಮದಲ್ಲಿ ಶನಿವಾರದಂದು ರಾತ್ರಿ 9:30 ಶ್ರೀ ಮಾರುತೇಶ್ವರನ ಪಲ್ಲಕ್ಕಿ ಗಂಗಿ ಸ್ಥಳಕ್ಕೆ ಹೋಗಿ ಬರುವುದು, ತದನಂತರ ಕೊಂಡ ತುಂಬಿಸಲಾಯಿತು. ರವಿವಾರ ಬೆಳಗ್ಗೆ ಊರಿನ ಸದ್ಭಕ್ತರು ಎಲ್ಲರೂ ದೀಡಾ ನಮಸ್ಕಾರ ಕಾರ್ಯಕ್ರಮ ನಡೆಸಿದ್ರು. ತದನಂತರ 1 ಗಂಟೆಗೆ ಬಂದ ಭಕ್ತಾದಿಗಳಿಗೆ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಯಿತು. ತದನಂತರ 4 ಗಂಟೆಗೆ ಶ್ರೀ ಮಾರುತೇಶ್ವರನ ಉತ್ಸವ ಮೂರ್ತಿ ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಹಲಗೆ, ಮಜ್ಜಿಲ, ಡಿಜೆ ವಾದ್ಯ ವೈಭೋಗದೊಂದಿಗೆ ಅತಿ ವಿಜೃಂಭಣೆಯಿಂದ ಮಾರುತೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಇಲ್ಲಿಂದ ನಾಡಗೌಡ್ರು ಮನೆಗೆ ತಲುಪಿತು. ನಾಡಗೌಡ್ರು ಮನೆಯಲ್ಲಿ ಶ್ರೀ ಮಾರುತೇಶ್ವರನ ಪೂಜೆ ನಡೆಯಿತು. ತದನಂತರ ಊರಿನ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ನಡೆಯಿತು. ಊರಿನ ಎಲ್ಲ ಗುರು ಹಿರಿಯರು, ಸದ್ಭಕ್ತಾದಿಗಳು ಸೇರಿಕೊಂಡು ಲಕ್ಕಿ ಜರ್ಲು ಒಬ್ಬರ ಮೇಲೆ ಒಬ್ಬರು ಗೂಟನೆಂದು ಈ ರೀತಿ ಮೆರವಣಿಗೆ ಹತ್ತಿ ವಿಜೃಂಭಣೆಯಿಂದ ನಡೆಯಿತು. ತದನಂತರ ಮಾರುತೇಶ್ವರರ ದೇವಸ್ಥಾನಕ್ಕೆ ಮೆರವಣಿಗೆ ತಲುಪಿತು. ಮಾರುತೇಶ್ವರನ ಓಕುಳಿ ನಡೆಯಿತು. ಶ್ರೀ ಮಾರುತೇಶ್ವರ ಜಾತ್ರೆಯನ್ನು ಎಲ್ಲ ಮಾಧುರಿ ಗ್ರಾಮದ ಗುರು ಹಿರಿಯರು, ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಸೇರಿಕೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಿದರು. ಮಾರುತೇಶ್ವರನ ಜಾತ್ರೆಯ ಬಗ್ಗೆ ಅತಿ ವಿಸ್ತಾರವಾಗಿ ಮಾತನಾಡಿದಂಥ ಮಂಜುನಾಥ ಪಡದಾಳಿಯವರು, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಗುರು ಹಿರಿಯರು ಪ್ರದೀಪ್ ನಾಡಗೌಡ್ರು, ಬಸನಗೌಡ ಪಾಟೀಲ್, ಯಬ್ಮುನಪ್ಪ ವಡ್ಡಾರ್, ಶರೀಫಾ ನಾದಾಫ್, ಜ್ಞಾನಪ್ಪ ಗುರುಕಾರ್, ಮುದುಕಪ್ಪ ವಾಲಿಕಾರ್, ಚನ್ನಪ್ಪ ವಡ್ಡಾರ್, ಬಾಲಪ್ಪ ಹುಗಾರ್, ಮುದ್ದುಕಪ್ಪ ಕುಂಟೇಜಿ, ಸಾಬು ಕನ್ನೋಳಿ ಶಿವು, ಕನ್ನೋಳಿ ಬಸವರಾಜ್, ಅಗಸಬಾಳ, ಯಮನಪ್ಪ ಭಜಂತ್ರಿ, ಬೈಲಪ್ಪ ತಿಗಳಿ, ನಾಗಪ್ಪ ರುಡಗಿ ಇನ್ನುಳಿದವರು ಭಾಗವಹಿಸಿದರು. ವರದಿ ಶಿವರಾಜ್ ಎಸ್ ಹುಗಾರ್. ಗ್ರಾಮದಲ್ಲಿ ಪ್ರತಿ ವರ್ಷವೂ ಕೂಡ ಯುಗಾದಿ ಹಬ್ಬದಂದು 2 ದಿನ ಶ್ರೀ ಮಾರುತೇಶ್ವರ ಜಾತ್ರೆಯನ್ನು ಅತಿ ವಿಜೃಂಭಣೆಯಿಂದ ಮಾಡಲಾಗ್ತದೆ. ಇದರ ಎಲ್ಲ ಹಿರಿಯರು, ಯುವಕರು, ತಾಯಂದಿರು ಕೂಡಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ.